ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚೌತಿ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿ ಮಾಡುವಂತಹ ಪಂಚಕಜ್ಜಾಯ ಹೇಗೆ ಮಾಡುವಂತ ತೋರಿಸ್ತಾ ಇದ್ದೇನೆ. ಇದನ್ನು ಮುಖ್ಯವಾಗಿ ಕಡಲೆಕಾಳು ಮತ್ತು ಹೆಸರು ಕಾಳನ್ನು ಉಪಯೋಗಿಸಿ ಮಾಡ್ತೇವೆ. ಇನ್ನು ಕೆಲವರು ಕಡಲೆಬೇಳೆಯನ್ನು ಮಾತ್ರ ಉಪಯೋಗಿಸಿ ಮಾಡ್ತಾರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಕಾಳನ್ನು ತಗೊಂಡಿದ್ದೀನಿ. ಇದು 1/4 kg ಅಷ್ಟು ಆಗ್ತದೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಒಂದು 8 ರಿಂದ 10 ನಿಮಿಷ ತನಕ ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ ಮತ್ತು ಅದರ ಘಮ ಬರ್ತದೆ. ಅವಾಗ ಅದಾಗಿದೆ ಅಂತ ಅರ್ಥ. ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ನಂತರ ಅದೇ ಕಪ್ನ ಅಳತೆಯಲ್ಲಿ 1 ಕಪ್ಪಷ್ಟು ಹೆಸರು ಕಾಳನ್ನು ಹುರ್ಕೊಳ್ಬೇಕು. ಇದನ್ನಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಒಂದು 6 ರಿಂದ 8 ನಿಮಿಷ ತನಕ ಹುರ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ನಂತರ ಅದೇ ತಟ್ಟೆಗೆ ಹಾಕಿಟ್ಕೊಂಡು ಸ್ವಲ್ಪ ತಣಿಲಿಕ್ಕೆ ಬಿಡಿ. ನಂತರ ಒಂದು 3 ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹುರ್ಕೊಳ್ಬೇಕು. ಇದೊಂದು 30 ಸೆಕೆಂಡಷ್ಟು ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಚಟಪಟ ಅಂತ ಆದಮೇಲೆ ಅದನ್ನು ಸೆಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಹಾಕಿಡಬೇಕು. ನಂತರ ಈ ಹುರಿದಿಟ್ಟಿರುವಂಥ ಕಡಲೆಕಾಳು ಮತ್ತು ಹೆಸರು ಕಾಳು ತಣ್ಣಗಾಗಿದೆ. ಅದನ್ನು ನಾನು ಮಿಕ್ಸಿ ಜಾರಿಗೆ ಸ್ವಲ್ಪವೇ ಹಾಕಿ ಪೌಡರ್ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟನ್ನು ನಾನು ಆಮೇಲೆ ರುಬ್ತಾ ಇದ್ದೇನೆ. ಇಷ್ಟು ನಯ ಆದರೆ ಸಾಕು, ಸಣ್ಣ ರವೆಯಷ್ಟು. ಅದನ್ನು ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕಿಡ್ತಾ ಇದ್ದೇನೆ. ಅದೇ ರೀತಿ ಎಲ್ಲವನ್ನು ಗ್ರೈಂಡ್ ಮಾಡಿಕೊಂಡು ಅದೇ ತಟ್ಟೆಗೆ ಹಾಕ್ತಾ ಇದ್ದೇನೆ. ನಂತರ ಅದಕ್ಕೇನೆ ಹುರಿದಿಟ್ಟಿರುವಂಥ ಎಳ್ಳು ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಸಣ್ಣ ರವೆಯಷ್ಟು ನಯ ಆಗಿದೆ. ನಂತರ ನೋಡಿ, ಒಂದು ಕಡಾಯಿಗೆ 2 ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡಿಕೊಳ್ಬೇಕು. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕಿಡ್ತಾ ಇದ್ದೀನಿ. ನಂತರ ಅದೇ ಕಡಾಯಿಗೇನೆ 2 ಕಪ್ನಷ್ಟು ಬೆಲ್ಲದ ಪೌಡರ್ ಹಾಕ್ತಾ ಇದ್ದೇನೆ. ನಂತರ ಒಂದು 1/4 ಕಪ್ಪಷ್ಟು ನೀರು ಹಾಕಿದರೆ ಸಾಕು, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಈಗ ಬೆಲ್ಲ ಸ್ವಲ್ಪ ಕರಗಲಿ, ಯಾವುದೇ ಪಾಕ ಮಾಡುವ ಅಗತ್ಯ ಇಲ್ಲ. ನೋಡಿ, ಈಗ ಬೆಲ್ಲ ಕರಗಿದೆ. ಬೆಲ್ಲ ಕರಗಿದ ನಂತರ 1 ನಿಮಿಷ ತನಕ ಅದನ್ನು ಕುದಿಸಿದರೆ ಸಾಕು. ನೋಡಿ, ಈ ರೀತಿ ಸ್ವಲ್ಪ ಅದು ನೊರೆ ಬರ್ತದೆ ಅಂತ ಆಗಬೇಕಾದ್ರೆ ಸ್ಟವನ್ನು ಆಫ್ ಮಾಡಿಕೊಂಡು ಇಡಬೇಕು. ನೋಡಿ, ಸ್ಟವ್ ಆಫ್ ಮಾಡ್ಕೊಂಡಿದ್ದೇನೆ. ಸ್ಟವ್ ಆಫ್ ಮಾಡಿದ ನಂತರ 2 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ನಂತರ ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿ ಒಮ್ಮೆ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ತೆಂಗಿನಕಾಯಿ ಮತ್ತು ಬೆಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಪುಡಿ ಮಾಡಿಟ್ಟಿರುವಂಥ ಹೆಸರು ಕಾಳು ಮತ್ತು ಕಡಲೆಕಾಳನ್ನು ಸೇರಿಸ್ಕೊಳ್ಬೇಕು. ನಂತರ ಎಲ್ಲ ಹೊಂದಿಕೊಳ್ಳುವ ಹಾಗೆ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಮಾಡಿದ ಮೆಜರ್ಮೆಂಟಲ್ಲೇ ಅಂದರೆ 1 ಕಪ್ನಷ್ಟು ಕಡಲೆಕಾಳು, 1 ಕಪ್ನಷ್ಟು ಹೆಸರು ಕಾಳು, 2 ಕಪ್ನಷ್ಟು ಬೆಲ್ಲ ಮತ್ತು 2 ಕಪ್ಪಷ್ಟು ತೆಂಗಿನಕಾಯಿ, ಈ ಮೆಜರ್ಮೆಂಟಲ್ಲೇ ಮಾಡಿದರೆ ಪಂಚಕಜ್ಜಾಯದ ಪಾಕ ಸರಿಯಾಗಿ ಬರ್ತದೆ. ಮತ್ತು ನೋಡಿ, ಇಲ್ಲಿ ಹುರಿದಿಟ್ಟಿರುವಂಥ ಗೋಡಂಬಿ ಸೇರಿಸ್ತಾ ಇದ್ದೇನೆ. ನಂತರ ಲಾಸ್ಟಲ್ಲಿ ಈ ರೀತಿ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನೋಡಿ, ಕೊನೆಯಲ್ಲಿ 2 ಸ್ಪೂನ್ನಷ್ಟು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ. ಇದು ಈ ಪಂಚಕಜ್ಜಾಯಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಚೌತಿ ಹಬ್ಬಕ್ಕೆ ಮಾಡುವಂಥ ಪಂಚಕಜ್ಜಾಯ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.